ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. 4 ದಿನ SIT ಕಸ್ಟಡಿಯಲ್ಲಿ ಇದ್ದಾರೆ ಅವರು. ಸಚಿವ ರೇವಣ್ಣಗೆ 4 ದಿನ SIT ಕಸ್ಟಡಿಗೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ರೇವಣ್ಣ ಅವರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣ ಸಂಬಂಧ ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಸದ್ಯ ಕೇಸ್ನಲ್ಲಿ ರೇವಣ್ಣ ಪಾತ್ರದ ಬಗ್ಗೆ SIT ತಂಡ ತನಿಖೆಯನ್ನು ಮಾಡ್ತಾ ಇದೆ ಎನ್ನುವಂಥ ಮಾಹಿತಿ ಇದೆ. ಈಗಾಗಲೇ ನನಗೂ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮಗಳ ಮುಂದೆಯೂ ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ. ನಾನು ಏನು ಅರೆಸ್ಟ್ ಆಗಿದ್ದೀನಿ ರೇವಣ್ಣ ಅವರ ಹೇಳಿಕೆ ಪ್ರಕಾರ ಇದು ರಾಜಕೀಯ ಷಡ್ಯಂತ್ರ. ಈ ಕೇಸ್ನಲ್ಲಿ ಪುರಾವೆಯೇ ಇಲ್ಲ ಅಂತ ಹೇಳಿದ್ದಾರೆ. ಸದ್ಯ ಕೇಸ್ನಲ್ಲಿ ರೇವಣ್ಣ ಪಾತ್ರದ ಬಗ್ಗೆ SIT ತಂಡದವರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇದು ಇಂದು ಅಸಲಿ ವಿಚಾರಣೆಯನ್ನು ಶುರು ಮಾಡ್ತಾರೆ. ಕಾರಣ ಅಂತ ಹೇಳಿದರೆ ಕಸ್ಟಡಿಯಲ್ಲಿ ಇರುವಂಥದ್ದವರು, ಹೀಗಾಗಿ ಯಾವ ರೀತಿಯಾಗಿ ವಿಚಾರಣೆಯನ್ನು ಮಾಡಬೇಕು ಆ ರೀತಿಯಾಗಿ ಮಾಡ್ತಾರೆ. ಸಂತ್ರಸ್ತೆ ಹೇಳಿಕೆ, ಎರಡನೇ ಆರೋಪಿ ಹೇಳಿಕೆ ಇಟ್ಕೊಂಡು ವಿಚಾರಣೆಯನ್ನು ನಡೆಸಲಿದ್ದಾರೆ SIT ತಂಡದವರು. 4 ದಿವಸ ಕಸ್ಟಡಿಗೆ. SIT ಕಸ್ಟಡಿ ಹಿನ್ನೆಲೆಯಲ್ಲಿ ರೇವಣ್ಣ ಅವರನ್ನು ತೀವ್ರ ವಿಚಾರಣೆಗೆ ಒಳಪಡಿಸ್ತಾರೆ SIT ತಂಡದವರು. ಸಂತ್ರಸ್ತೆಯ ಕಿಡ್ನ್ಯಾಪ್ ಪ್ರಕರಣ ಸಂಬಂಧ ತೀವ್ರ ವಿಚಾರಣೆ ಆಗುತ್ತೆ. ಸದ್ಯ ಕೇಸ್ನಲ್ಲಿ ರೇವಣ್ಣ ಪಾತ್ರದ ಬಗ್ಗೆ ಮಾಹಿತಿ ಕಲೆ ಹಾಕುವಂಥ ಕೆಲಸ ಆಗ್ತಾ ಇದೆ. ನಿನ್ನೆ ರೇವಣ್ಣ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಬಗ್ಗೆಯೂ ಕೂಡ ನೀವು ಗಮನಿಸಬೇಕಾಗುತ್ತೆ. ಇದರಲ್ಲಿ ನನ್ನ ಪಾತ್ರ ಏನಿಲ್ಲ, ನಾನು ಕಿಡ್ನ್ಯಾಪ್ ಮಾಡಿಲ್ಲ, ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಅಂತ ರೇವಣ್ಣ ಅವರು ಮಾಧ್ಯಮಗಳ ಮುಂದೆಯೂ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು. ಕಾದು ನೋಡಬೇಕಾಗತ್ತೆ ಏನು ಆಗಬಹುದು ಮುಂದಿನ ಹಂತದಲ್ಲಿ SIT ತನಿಖೆಯಲ್ಲಿ ಎನ್ನುವಂಥದ್ದಾಗಿ. ಸಂತ್ರಸ್ತೆ ಹೇಳಿಕೆ, ಎರಡನೇ ಆರೋಪಿ ಹೇಳಿಕೆ ಇಟ್ಕೊಂಡು ವಿಚಾರಣೆಯನ್ನು ನಡೆಸ್ತಾರೆ. ಸದ್ಯ ಕೇಸ್ನಲ್ಲಿ ರೇವಣ್ಣ ಪಾತ್ರದ ಬಗ್ಗೆ SIT ತನಿಖೆಯನ್ನು ಶುರು ಮಾಡಿದೆ. 4 ದಿವಸಗಳ ಕಸ್ಟಡಿ ಇದೆ. 4 ದಿವಸಗಳ ಕಸ್ಟಡಿಗೆ ನಿನ್ನೆ ನ್ಯಾಯಾಧೀಶರು ಅನುಮತಿಯನ್ನು ಕೊಟ್ಟಿದ್ದಾರೆ, ಆದೇಶ ಹೊರಡಿಸಿದ್ದಾರೆ. ಸದ್ಯ ರೇವಣ್ಣ ಪರ ವಕೀಲರು ಒಂದು ಕಡೆಯಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸುವಂಥ ಕೆಲಸ, ಅದಕ್ಕೆ ಆಕ್ಷೇಪಣಾ ಅರ್ಜಿಯನ್ನು ಹಾಕೋಕ್ಕೆ SIT ಅವರು ಮತ್ತೊಂದು ಕಡೆಯಿಂದ ತಂತ್ರವನ್ನು ಮಾಡಿಕೊಂಡಿದ್ದಾರೆ. ಆದರೆ ಈಗ ಆಗ್ತಾ ಇರೋಂಥದ್ದು 4 ದಿವಸ ಇದೆಯಲ್ಲ, ಇಲ್ಲಿ ಈ ಪ್ರಕರಣದ ಕುರಿತಂತೆ ವಿಚಾರಣೆ. ಏನು ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವರನ್ನು ಬಂಧಿಸಲಾಗಿತ್ತು, ಅದು ಕೂಡ ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲಿ. ಹೀಗಾಗಿ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ದಿನದ ಕಸ್ಟಡಿ ಅವಧಿಯಲ್ಲಿ ವಿಚಾರಣೆಯನ್ನು ನಡೆಸಲಿದ್ದಾರೆ. ಇವತ್ತಿನಿಂದ ವಿಚಾರಣೆ ತೀವ್ರಗೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ರೇವಣ್ಣ ಹೇಳಿಕೆಯನ್ನು ನೀಡಿದ್ದಾರೆ. ಮಾಧ್ಯಮಗಳ ಮುಂದೆಯೂ ಕೂಡ ಬಹಿರಂಗವಾಗಿ ಹೇಳಿಬಿಟ್ಟಿದ್ದಾರೆ. ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ, ನಾನೇನು ಅರೆಸ್ಟ್ ಆಗಿದ್ದೀನಿ, ಇದು ರಾಜಕೀಯ ಷಡ್ಯಂತ್ರ, ಈ ಕೇಸ್ನಲ್ಲಿ ಪುರಾವೆಯೇ ಇಲ್ಲ ಅಂತ ಹೇಳಿದ್ದಾರೆ. ಸದ್ಯ ಕೇಸ್ನಲ್ಲಿ ರೇವಣ್ಣ ಪಾತ್ರದ ಬಗ್ಗೆ SIT ತನಿಖೆಯನ್ನು ಮಾಡ್ತಾ ಇರೋದು. ಇಂದು ಅಸಲಿ ವಿಚಾರಣೆಯನ್ನು SIT ಅಧಿಕಾರಿಗಳು ಶುರು ಮಾಡ್ತಾರೆ. ಸಂತ್ರಸ್ತೆ ಹೇಳಿಕೆ, ಎರಡನೇ ಆರೋಪಿ ಹೇಳಿಕೆ ಇಟ್ಕೊಂಡು ವಿಚಾರಣೆಯನ್ನು ನಡೆಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ತನಿಖೆ ಚುರುಕಾಗಿ ಸಾಗ್ತಾ ಇದೆ. ಈ ಕಿಡ್ನ್ಯಾಪ್ ಪ್ರಕರಣ ಏನಿದೆ ಈ ಸಂಬಂಧ ತನಿಖೆ ಆಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.